ನನ್ನ ಹೆಸರು ನಾರಾಯಣ ಪವಾರ. ನಾನು ಶ್ರೀನಿವಾಸ ಅಡಗಿ ಸೇವಾಲಾಲ್ ಸಮಿತಿ ಉಪಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಏನು ಹೇಳೋದಪ್ಪ ಅಂದರೆ, ನಮ್ಮ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಉತ್ಸವ ಕಲಬುರಗಿ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. 286ನೇ ಜಯಂತಿ ಉತ್ಸವ ನಗರೇಶ್ವರ ಸ್ಕೂಲಿಂದ ಮೆರವಣಿಗೆ ಮುಖಾಂತರ ಇಲ್ಲಿ ನಮ್ಮ ಏನಂತಾರೆ ರಂಗಮಂದಿರಕ್ಕೆ ಬರ್ತಾ ಇದೆ. ಭಾಳ ಭವ್ಯವಾಗಿ ಮೆರವಣಿಗೆ ಬರ್ತಾ ಇದೆ. ನಮ್ಮ ಸಮಾಜ ಸಂಸ್ಕೃತಿ ಎಲ್ಲ ಕಲಾಕಾರರು ಮುಗಿಸ್ಕೊಂಡು ಈ ಕಡೆ ಬರ್ತಾ ಇದೆ. ತಾವೆಲ್ಲರೂ ಭಾಗವಹಿಸಬೇಕು. ಈ ಸಮಿತಿಯ ಅಧ್ಯಕ್ಷನಾಗಿ ಸೈನಿಕ ರಾಠೋಡ್ ಅವರು, ಹಾಗೆ ಗೌರವ ಅಧ್ಯಕ್ಷನಾಗಿ ರೇವಣಗಿ ಬೆಳಂಬಿ ಅವರು ಬರ್ತಾ ಇದ್ದಾರೆ. 15ನೇ ತಾರೀಕು ಎಲ್ಲರೂ ಬರಬೇಕಂತ ನಮ್ಮಲ್ಲಿ ನನ್ನ ಹೆಸರು ಸಂತೋಷ್ ಆಡೆ, ಸೇವಾಲಾಲ್ ಜಯಂತ್ಯೋತ್ಸವ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ. ನಾನು ಸಾರ್ವಜನಿಕ ಹೇಳಬಯಸೋದೇನೆಂದರೆ, ದಿನಾಂಕ 15/2/2025ರಂದು ನಗರೇಶ್ವರ ಶಾಲೆಯಿಂದ ರಂಗಮಂದಿರದವರೆಗೆ ಭವ್ಯ ಮೆರವಣಿಗೆ ಮತ್ತು ನಮ್ಮ ಸಮಾಜದ ಗುರುಗಳಿಗೆ ಮೆರವಣಿಗೆ ಮತ್ತು ನಮ್ಮ ಸಂಸ್ಕೃತಿಯ ಸಂಕೇತವನ್ನು ಡ್ಯಾನ್ಸ್ ಎಲ್ಲನೂ ಮಾಡಿಕೊಂಡು ನಾವು ಇಲ್ಲಿ ರಂಗಮಂದಿರವರೆಗೆ ಬರ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಸೈನಿಕ ರಾಠೋಡು ಮತ್ತು ಗೌರವಾಧ್ಯಕ್ಷರಾದ ಶ್ರೀ ರೇವಣಗಿ ಬೆಳಂಬಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಯುವಕರು, ಮಹಿಳೆಯರು, ವಿದ್ಯಾರ್ಥಿಯರು ಮತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ಕೇಳ್ಬೋದು. 286ನೇ ಸೇವಾಲಾಲ್ ಜಯಂತ್ಯೋತ್ಸವ ಸಮಿತಿ ಏನು ವಿಜೃಂಭಣೆಯಾಗಿ ಫೆಬ್ರವರಿ 15ರಂದು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೇವೆ. ಗುಲ್ಬರ್ಗದಲ್ಲಿ ನಮ್ಮ ಗೌರವಾಧ್ಯಕ್ಷ ಆದ ರೇವಣಗಿ ಬೆಳಂಬಿ ಅವರು ಹಾಗೂ ಯುವ ನಾಯಕ ಸೈನಿಕ ರಾಠೋಡ್ ಅವರ ನೇತೃತ್ವದಲ್ಲಿ ನಗರೇಶ್ವರ ಸ್ಕೂಲಿಂದ ರಂಗಮಂದಿರವರೆಗೆ ಒಂದು ದೊಡ್ಡ ಭವ್ಯ 10,000 ಜನ ಕೂಡಿಕೊಂಡು ಒಂದು ಮೆರವಣಿಗೆಯನ್ನು ನಾವು ಮಾಡ್ತಾಯಿದ್ದೇವೆ. ಹಾಗಾಗಿ ಸೇವಾಲಾಲ್ ಜಯಂತಿಯನ್ನು ಎಲ್ಲರೂ ಬಂದು ಸಕ್ಸಸ್ ಮಾಡಬೇಕು. ಹಾಗೂ ಎಲ್ಲರಿಗೂ ಸೇವಾಲಾಲ್ ಜಯಂತಿಯ ಶುಭಾಶಯಗಳು. ಎಲ್ಲರೂ ಬಂದು ಶಾಂತವಾಗಿ ಆನಂದವಾಗಿ ಎಲ್ಲರೂ ನಮ್ಮ ಗುರುಗಳನ್ನು ಮರೆಸಬೇಕು. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ರಾಠೋಡ್, ಶ್ರೀ ಸಂತ ಸೇವಾಲಾಲ್ 286ನೇ ಜಯಂತ್ಯೋತ್ಸವ ಸಮಿತಿಯ ಉಪಾಧ್ಯಕ್ಷ. ನಾನು ಶ್ರೀನಿವಾಸ ಅಡಗಿ. ಇದರ ವಿಶೇಷತೆ ಏನಪ್ಪ ಅಂತಂದ್ರೆ, 16ನೇ ತಾರೀಕು ನಾವು ಶ್ರೀನಿವಾಸ ಅಡಗಿ ಏರ್ಪೋರ್ಟ್ ಹತ್ರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಆ ಜಯಂತಿಯ ವಿಶೇಷತೆ ಏನಪ್ಪ ಅಂತಂದ್ರೆ, 25 ತಾಂಡಗಳಿಂದ ಜನಗಳಲ್ಲಿ ಬರ್ತಾಯಿದ್ದಾರೆ. ಮೆರವಣಿಗೆ ಮಾಡ್ಕೋತ ಗುರುಗಳನ್ನು ಅಲ್ಲಿಂದ ಮೆರವಣಿಗೆ ಮುಖಾಂತರ ತರೋದು, ಪೂಜೆ ಪುನಸ್ಕಾರ, ಊಟದ ವ್ಯವಸ್ಥೆ, ಶಾಂತತೆ ಕಾಪಾಡಿಕೊಂಡು ನಮ್ಮ ರಾಜಕಾರಣಿ ಧುರೀಣಗಳು ಆದಂಥ ಅವರೆಲ್ಲ ಬರ್ತಾಯಿದ್ದಾರೆ. ಒಂದು ಭವ್ಯವಾದ ಜಯಂತಿಯನ್ನು ನಾವು ಜನರನ್ನು ನೋಡೋಕ್ಕೂ ಅವತ್ತಿನ ದಿನ ಒಂದು ಸ್ಮರಣೀಯವಾಗಿ ನಾವು ಮಾಡ್ತಾಯಿದ್ದೀವಿ. ಇನ್ನೊಂದಾಗಿ ಅಲ್ಲಿ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೆಲವೊಂದು ಬೇರೆ ಎಕ್ಸಾಮಲ್ಲಿ ತುಂಬ 80-90% ತೊಗೊಂಡು ಏನು ಬಂದಿದ್ದಾರೆ, ಅವರನ್ನು ಸನ್ಮಾನ ಮಾಡಿ ಬೇರೆಯವರಿಗೆ ಪ್ರೇರಣೆ ಆಗೋಕ್ಕೋಸ್ಕರ ನಾವು ಅವ್ರನ್ನ ಬಂದು ಸನ್ಮಾನ ಮಾಡಿ ಆವತ್ತೊಂದು ದಿನ ವಿಶೇಷ ನಡೀತಾ ಇದ್ದೀವಿ. ಇನ್ನೊಂದು, ನಮ್ಮ ಸಮಾಜದಿಂದ ಕಷ್ಟದಿಂದ ಓದಿ ಬಡತನದಿಂದ ಬಂದವರು ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ದೊಡ್ಡ ಆಫೀಸರ್ ಆಗಿದ್ದಾರೆ, ಅವ್ರನ್ನೂ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಅದರ ವಿಶೇಷತೆ. ಹಾಗೂ 7ರಿಂದ 8,000 ಜನರ ಊಟದ ವ್ಯವಸ್ಥೆಯಲ್ಲಿ ಇರುತ್ತದೆ. ಅಲ್ಲಿ 7ರಿಂದ 8,000 ಜನ ಕೂಡಂಥ ಟೆಂಟ್ ಮಂಟಪಗಳು ನಾವು ವ್ಯವಸ್ಥೆ ಮಾಡಿದ್ದೀವಿ. ನೀರಿನ ವ್ಯವಸ್ಥೆ ಅಲ್ಲಿ ಇರುತ್ತೆ ಎಲ್ಲರಿಗೆ. ಹಾಗೂ ಶಾಂತತೆಯಿಂದ ಬರಬೇಕು, ಮೆರವಣಿಗೆಯನ್ನು ಮಾಡಬೇಕು, ತುಂಬ ಭವ್ಯವಾಗಿ ಆಗುತ್ತೆ. ಎಲ್ಲ ಜಯಂತಿಯಲ್ಲಿ ನಮ್ಮದೊಂದು ವಿಶೇಷತೆ ಅಂತ ನಾನು ಹೇಳ್ಕೊಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಬಂದು ನೋಡಿ ಆನಂದಿಸಬೇಕು, ಊಟದ ಸವಿಬೇಕು. ಎಲ್ಲರೂ ಒಂದು ವಿಜೃಂಭಣೆಯಾಗಿ ಸಕ್ಸಸ್ ಆಗಿ ಮಾಡ್ಬೇಕಂತೇಳಿ ಎಲ್ಲರೂ ಕೇಳ್ಕೊತೀನಿ. ಅಗೇನ್ ನಾನು 16ನೇ ತಾರೀಕು ಮರಿಬಾರ್ದು. ಯಾರು ಏರ್ಪೋರ್ಟ್ ಹತ್ರ ಶ್ರೀನಿವಾಸ ಅಡಗಿ ಮೇನ್ ರೋಡ್ ಹತ್ರ ನಾವು ಜಯಂತಿ ಮಾಡ್ತೇವೆ. ಎಲ್ಲರೂ ಬಂದು ಸಕ್ಸಸ್ ಆಗಿ ಮಾಡಬೇಕು. ಧನ್ಯವಾದಗಳು.